ಟೀಂ ಇಂಡಿಯಾದ ಮಾಜಿ ನಾಯಕ ಚೆನ್ನೈ ಸೂಪರ್ ಕಿಂಗ್ಸ್ ಸಾರಥಿ ಮಹೇಂದ್ರ ಸಿಂಗ್ ಧೋನಿಗೆ ವಿಶ್ವಾದ್ಯಂತ ಅಭಿಮಾನಿಗಳಿದ್ದಾರೆ. ಇನ್ನೇನು ಐಪಿಎಲ್ ಸೀಸನ್ ಶುರುವಾಗಲಿದ್ದು ಧೋನಿ ಆಟವನ್ನು ನೋಡೋಕೆ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಿದ್ದಾರೆ. ಆದರೆ ಈ ನಡುವೆ ಧೋನಿ ಮತ್ತು ಸಿಎಸ್ಕೆ ಅಭಿಮಾನಿಯೊಬ್ಬರ ಸಾವು ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಯಾರು ಈ ಅಭಿಮಾನಿ, ಏನಾಯ್ತು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತಮಿಳುನಾಡು ಮೂಲದ ಗೋಪಿಕೃಷ್ಣನ್ ಸಾವಿನ ಸುದ್ದಿ ಈಗ ಸಿಎಸ್ಕೆ ಅಭಿಮಾನಿಗಳನ್ನ ನೋವಿಗೆ ಕಾರಣವಾಗಿದೆ. 34 ವರ್ಷದ ಗೋಪಿಕೃಷ್ಣನ್ ಕಡಲೂರು ಜಿಲ್ಲೆಯ ತಿಟಕುಡಿ ಬಳಿಯ ಅರಂಗೂರು ಗ್ರಾಮದ ನಿವಾಸಿಯಾಗಿದ್ದರು. ಮಹೇಂದ್ರ ಸಿಂಗ್ ಧೋನಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಹುದೊಡ್ಡ ಅಭಿಮಾನಿಯಾಗಿದ್ದರು. 2020ರಲ್ಲಿ ತನ್ನ ಊರಿಗೆ ಮರಳಿದ್ದ ಬಳಿಕ ತಮ್ಮ ಇಡೀ ಮನೆಗೆ ಹಳದಿ ಬಣ್ಣ ಬಳಿಯುವ ಮೂಲಕ ವಿಶೇಷ ಪ್ರೀತಿಯನ್ನ ತೋರಿಸಿದ್ರು. ಇದಕ್ಕೂ ಮೊದಲು ಅವರು ದುಬೈನಲ್ಲಿ ಕೆಲಸ ಮಾಡ್ತಿದ್ರು. ಮನೆ ಗೋಡೆಯ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತು ಧೋನಿ ಚಿತ್ರವನ್ನ ಬಿಡಿಸಿದ್ರು. ಗೋಪಿ ಅವರ ಮನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಈ ಫೋಟೋಗಳು ಮತ್ತು ವಿಡಿಯೋಗಳ ಬಗ್ಗೆ ಖುದ್ದು ಧೋನಿಯೇ ಮಾತನಾಡಿದ್ರು. ಚೆನ್ನೈ ತಂಡ ಹಾಗೂ ನನ್ನ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಕ್ಕೆ ಖುಷಿ ಪಟ್ಟಿದ್ದರು. ಆ ಬಳಿಕ ಗೋಪಿಕೃಷ್ಣ ಅವರ ಮನೆಗೆ ಚಿತ್ರರಂಗದ ಗಣ್ಯರು, ಯುವಕರು, ಜನಸಾಮಾನ್ಯರು ಕೂಡ ಬರ್ತಾ ಇದ್ರು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯರಾಗಿದ್ರು. ಆದ್ರೀಗ ತನ್ನ ನೆಚ್ಚಿನ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ ಗೋಪಿಕೃಷ್ಣನ್. ಪೊಲೀಸರ ತನಿಖೆ ವೇಳೆ ಅದೇ ಗ್ರಾಮದ ಕೆಲವರು ಗೋಪಿಕೃಷ್ಣನ್ ಅವರೊಂದಿಗೆ ಹಣಕಾಸು ವ್ಯವಹಾರಗಳನ್ನ ಹೊಂದಿದ್ರು. ಅದು ವಿವಾದಕ್ಕೂ ಕಾರಣವಾಗಿತ್ತು. ಕೊನೆಗೆ ಗೋಪಿಕೃಷ್ಣ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದು, ಇದರಿಂದ ಮನನೊಂದ ಗೋಪಿ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಗೋಪಿಕೃಷ್ಣನ್ ಅವರಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ಅಲ್ಲದೆ 10 ದಿನಗಳ ಹಿಂದಷ್ಟೇ ಹೆಣ್ಣು ಮಗು ಜನಿಸಿತ್ತು. ಆದ್ರೀಗ ಅವರ ದುಡುಕಿನ ನಿರ್ಧಾರದಿಂದ ಇಡೀ ಕುಟುಂಬ ಅನಾಥವಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ಕೂಡ ನೋವಿನಲ್ಲಿದ್ದಾರೆ. ಇನ್ನು ನೀವು ಕೂಡ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನು ಕೋರಿ. ನಮಸ್ಕಾರ.